ನಾನಂತೂ ಹೋಗಲ್ಲ. ಅದು ಯಾರು ಏನು ಹೇಳ್ತಾರೆ ಹೇಳಿ ನೋಡೋಣ. ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲ. ಯಾಕೆ ಹೋಗಬೇಕು? ನನಗೂ ಇರೋ ಅಧಿಕಾರ ಐತೆ. ಅವ್ರು ಹೋಗ್ರಿ ಒಂದು ಅಂತ ಹೇಳಿದ ತಕ್ಷಣ ಹೋಗ್ಬಾರ್ದು. ಹೋಗಲ್ಲ, ನಾವು ಹೋಗಲ್ಲ. ಯಾರು ಏನೇ ಹೇಳಿದ್ರೆ ಸರಿ, ನಾನಂತೂ ಹೋಗಲ್ಲ. ನನಗೂ ಇರೋ ಅಧಿಕಾರ ಐತೆ. ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಇರೋ ಅಧಿಕಾರ ಐತೆ ಕಣಮ್ಮ. ಈ ಮನೆ ಹೆಣ್ಮಗಳು ನೀನು ಯಾಕಮ್ಮ ಹೋಗ್ತೀಯ? ಹೋಗ್ಬೇಡ, ಇರು. ಅವ್ರು ಹೇಳ್ದಕ್ಕೆ ಹೋಗ್ಬಿಟ್ರೆ ನಿನ್ನ ಸದ್ರ ತಗೊಳ್ತಾರೆ. ಹೋಗ್ಬೇಡ, ಸ್ವಲ್ಪ ದಿನ ಇಲ್ಲೇ ಇರು ಅಂತ ಹೇಳವ್ರ ಅಪ್ಪ ನಮ್ಮಮ್ಮ. ಅದಕ್ಕೆ ಇವ್ರಿಗೆ ಹೇಳ್ತೀನಿ, ಇಲ್ಲಾಡ್ರ ನೀವು ಆಗ್ಲೆಲ್ಲ ಪದೇ ಪದೇ ಬಂದು ನನಗೆ ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು, ನಿಮ್ಮ ಮನೆಗೆ ಹೋಗ್ರಿ ಅಂತೇಳಿ ಹೇಳಿದ್ರೆ ಸರಿಯಾಗಲ್ಲ ನೋಡು. ನನಗೂ ಇರೋ ಅಧಿಕಾರ ಐತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಬಂದು ಇವರೆಲ್ಲ ಮಾತಾಡ್ಬೋದು, ಮ್ಯಾಲೆ ಗೊತ್ತಾಗಲ್ಲ ಅಂತ ಮೇಲಕ್ಕೆ ಬರ್ತಾರೆ ಮಾತಾಡೋಕ್ಕೆ. ಇವ್ರಿಗೆಲ್ಲ ಗೊತ್ತಾಗಲ್ಲ, ಕೇಳಿಸಲ್ಲ ಅಂತೇಳಿ ಇಬ್ರು ಮೇಲಕ್ಕೆ ಬರ್ತಾರೆ. ಇವರಿಬ್ರು ರಾಜ ಹಾಕೊಂಡು ಯಾಕಿದ್ದಾರೆ, ಖ್ಯಾತೆ ಮಾಡೋಕ್ಕಾಗಿ ಇದ್ದಾರೆ ಅಷ್ಟೇ. ಇವ್ರಿಗೇನೋ ಗ್ರಾಚಾರ. ನಾವೆಲ್ಲ ಕೇಳಲ್ಲ. ಇರೋದು ಹೇಳ್ತೀನಿ. ಅಲ್ಲ, ನೀವು ಹಿಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲಪ್ಪ. ನಿಮ್ದೇನಾಯ್ತಾ ನಿಮ್ಮ ನೋಡ್ಕೊಂಡಿರ್ರಿ. ನೀವೇನೇನು ಆಸ್ತಿ ಸಂಪಾದಿಸಿಲ್ಲ, ನಮ್ಮಪ್ಪ ನಮ್ಮಮ್ಮ ಸಂಪಾದಿಸಿರೋ ಆಸ್ತಿ ನೀವು ಒಯ್ದಿರಾ ಅಂತೇಳಿ ಹೇಳ್ತೀನಿ ನಾನೆಲ್ಲ. ಇವ್ರಿಗೆ ಇಲ್ಲೇ ಐದಾರು ಮ್ಯಾಲೆ ಇಬ್ಬರು ಮಾತಾಡ್ತಾ ಕೂತ್ಕೊಂಡವ್ರೆ. ಇಬ್ಬರು ಯಾಕೆ ಮಾತಾಡ್ತಿದ್ರಮ್ಮ. ಸರಿಯಾಗಿ ಕೇಳಲಿಲ್ಲ. ಬಾ ಇಲ್ಲಿ ಸರಿಯಾಗಿ ಹೇಳೋಣ ಬಾ. ಅದು ಯಾಕೆ ಆಗ್ಲಲ್ಲನಾ ಮನೆ ಬಿಟ್ಟು ಹೋಗ್ರಿ, ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತೀರಾ. ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ. ನಂದು ಇದೆ ಕಣ ಮನೆ, ಯಾಕೆ ಹೋಗ್ರಿ ಅಂತ ಹೇಳ್ತೀರಾ ಅಂತ ಅನ್ನು. ನಂದು ಇದೆ ಕಣ ಮನೆ ಅಂತ ಅನ್ನು. ಗೊತ್ತಾಗುತ್ತೆ. ಹಂಗಾದ್ರೆ ಸುಮ್ಕ ಆಗ್ತಾರೆ. ಬಾ ಇಲ್ಲಿ. ನಾವೇನೋ ಮಾತಾಡಬಾರ್ದು ಬಿಡು, ಜಗಳ ಮಾಡ್ಕೋಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಎಷ್ಟು ಮಾಡ್ದಂಗೆಲ್ಲನ ಇವ್ರದ್ದು ಹಂಗೆ ಜಾಸ್ತಿ ಆಗೈತೆ. ಯಾಕೆ ಈ ಪುಣ್ಯನು ಶಿವ ನೀನು ಬೋಲು ಇದನ್ನು ಮಾಡ್ತಾರೆ ಅವರೂ. ಅವರೇ ಕಣಮ್ಮ ಹೇಳ್ಕೊಟ್ಟಿರೋದು ಅವರೇನೆ. ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಮ್ಮ ತಮ್ಮಗಳು ಒಳ್ಳೆಯವರು. ಹಂಗೆಲ್ಲ ಮಾತಾಡೋದಕ್ಕೆ ಅವರು ಹೆದರಿಕೆ ಮಾರು. ಅಯ್ಯೋ ನಮ್ಮ ಅಕ್ಕ ಏನಂಬುತ್ತೋ ಏನಪ್ಪ ಅಂತೇಳಿ. ನಮ್ಮ ಅಕ್ಕ ಅಂತ ಹೇಳಿ ಯಾವಾಗಲೂ ನನಗೆ ಬೆಲೆ ಗೌರವ ಕೊಟ್ಟವ್ರೆ ನನ್ನ ತಮ್ಮಗಳು. ಯಾವತ್ತೂ ನನಗೆ ಅವ್ರ ಎದುರಿಗೆ ಮಾತಾಡ್ತಾರಲ್ಲ, ಏನಿಲ್ಲ. ಅವರು ಏನಾನ ಹೇಳು, ಸರಿ ಆಯ್ತಕ್ಕ, ಸರಿ ಆಯ್ತಕ್ಕ ಅಂತೇಳಿ ನಾನು ಹೇಳಿರೋದಕ್ಕೆಲ್ಲ ಒಪ್ಕೊಂಬರು. ಯಾವತ್ತೂ ಒಂದು ಎದುರಿಗೆ ಮಾತಾಡ್ದಿಲ್ದಾರಲ್ಲಮ್ಮ. ಇವತ್ತು ನಮ್ಮ ಮನೆಗೆ ಯಾಕೆ ಇರ, ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ ಹೇಳಿ ಅವ್ರು ಹೇಳ್ಬೇಕಂತಂದ್ರೆ ಇದಕ್ಕೆಲ್ಲ ಕಾರಣ ಪುಣ್ಯನು ಶಿವನಿನೇ. ಸರಿಯಾಗಿ ಹೇಳಿದ್ದೀನಿ ನೋಡು. ನಾನಂತೂ ಮನೆ ಬಿಟ್ಟು ಹೋಗಲ್ಲ. ಯಾರು ಏನು ಹೇಳಿದ್ರು ಸರಿ, ನನಗೂ ಇರೋ ಅಧಿಕಾರ ಐತೆ. ಹೆಣ್ಮಕ್ಳಿಗೆಲ್ಲ ಭಾಗ ಐತೆ, ನಾನು ಎಲ್ಲ ಭಾಗ ತಗೊಂತೀನಿ ನೋಡು ಅಂತೇಳಿ ನಾನೆಲ್ಲ ಈಗ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ಎಲ್ಲರನ್ನೂ ಮಾತಾಡಿಸ್ತಾರೆ. ನಮಗೆ ಗೊತ್ತಿಲ್ದಂಗೆ ಆ ಪ್ರೇಮನ್ನು, ನಿಮ್ಮ ಅಮ್ಮಯನ್ನು ಎಲ್ಲರನ್ನೂ ಮಾತಾಡಿಸ್ತಾರಮ್ಮ. ಪ್ರೇಮನ ಎಲ್ಲರನ್ನೂ ಮಾತಾಡಿಸ್ತಾರೆ ಅವರು. ಮಾನೂ ಮಾತಾಡಿಸ್ತಾರೆ. ಎಲ್ಲ ಅವ್ರ ನಾಟಕ ನನಗೆಲ್ಲ ಗೊತ್ತೈತಿ. ಇಷ್ಟು ನಾಟಕ ಆಡ್ತಾ ಇದ್ದಾರೆ ಗೊತ್ತೇ ಅವರಿಬ್ರು. ಅದೇನು ಮಾತಾಡ್ತಾರೆ ಮಾತಾಡಿ ಸುಮ್ಕೆ. ಅದೇನು ಅಂತಾರೆ ಅಂಬ್ಲಿ ನೋಡೋಣ, ಅದೇನು ಮಾಡ್ತಾರೆ ಮಾಡಲಿ. ಅದೇನಾಗುತ್ತೆ ಆಗಲಿ, ನೋಡಬಿಡೋಣ, ಸುಮ್ಮನಿರುತ್ತಮ್ಮ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನೆಲ್ಲ ಕೇಳ್ತೀನಿ. ಯಾಕ್ರ ಹಿಂಗೆ ಮಾತಾಡೋದು ಅಂತ ಬಾಯಿಲಿ ಕೂತ್ಕೊಂಡವ್ರೆ ಕೇಳಲ್ಲ. ಆಗ್ಲಲ್ಲ ನಿಮ್ಮ ಮನೆಗೆ ನೀವು ಹೋಗ್ರಿ, ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ ಹುಡುಗಿನಾಗಲಿ ಯಾರು ನಾನು ಅಂದಿದ್ದೀರಾ ಅಂದ್ರೆ ಸರಿ ಹೋಗಲ್ಲ ಅಂತ ಹೇಳ್ತೀನಿ. ಏನು ಮಾಡೈತಾ ಹುಡುಗಿನ ಯಾಕಂತೀರಾ ಅಂತ ಕೇಳ್ತೀನಿ. ಕೇಳಲಿಲ್ಲ ಅಂದ್ರೆ ಅಷ್ಟೇ. ಏನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಅವ್ರದ್ದು ಯಾಕೋ ಜಾಸ್ತಿ ಆಗ್ತಾಯಿತ್ತು. ನಾವು ನಮ್ಮ ತಮ್ಮಗಳು ಚೆನ್ನಾಗಿರ್ಲಿ ಅಂತ ನಾನು ಎಷ್ಟು ಇದನ್ನು ಮಾಡ್ತೀನಿ, ಎಷ್ಟು ಆಸೆ ಪಡ್ತೀನಿ. ಬಿಡು, ನನ್ನ ತಮ್ಮಗಳು ಚೆನ್ನಾಗಿದ್ದಂಗೆ ಏನಾರಿಬ್ರು ತಮ್ಮಗಳು ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಎಷ್ಟೆಲ್ಲ ನಾನು ಒಳ್ಳೇದು ಬಯಸಿದ್ರೆ ನಮ್ಮನ್ನೇ ಕೆಟ್ಟಾರ ಅಂತ ತಿಳ್ಕೊಂತಾರಲ್ಲ. ಇವ್ರಿಗೆ ಎಷ್ಟಿರಬೇಡ. ಇವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಅಕ್ಕ ಯಾಕೆ ಹೇಳ್ತಾಳೆ, ಏನು ಯಾಕೆ ಇದ್ದಾಳೆ ಅಂತ ನಮ್ಮ ಕಷ್ಟ ಒಂದಿಟ್ಟು ಅರ್ಥ ಮಾಡ್ಕೊಂಬಲ್ವಲ್ಲ. ಈಗ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಬಾಳು. ಇನ್ನು ಬರಬಾರ್ದು ಏನಾದರೂ ಬಂತು ಅಂದರೆ ನಮ್ಮನ್ನು ನೋಡ್ತಾರೆ ಇವರು. ಈಗಲೇ ಹಿಂಗೆ ಮಾತಾಡೋ ಅಂತಾರೋ ಏನೋ. ಬಿಡು, ನಮ್ಮ ಅಕ್ಕಯ್ಯ ಬೇಜಾರಾಗೈತೆ ಅಂತ ಏನೋ 2 ದಿವಸ ಇದ್ದಾಳಲ್ಲ, ನಾವು ಹಿಂಗೆ ಮಾಡ್ಬೋದೆ ಅಂತ ಹೇಳಿ ಒಂದು ಈಟನ ಅರ್ಥ ಮಾಡ್ಕೊಂಬಂಗಿಲ್ಲ. ಏನೋ ಬಿಡು ಅಂತೇಳಿ ನಾವು ಸುಮ್ಮನಿದ್ದಂಗೆಲ್ಲನ ಇವ್ರದ್ದು ಯಾಕನ ಜಾಸ್ತಿ ಆಗ್ತೈತಿ. ನಾವೇನೋ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು. ಯಾಕೆ ಜಗಳ ಮಾಡ್ಕೊಂಡಿಗಳಪ್ಪೋ, ತಮ್ಗಳು ತಗೋ ಜಗಳ ಮಾಡ್ಕೊಂಡ್ಲು ಅಂಬೋದು ಬೇಡ ಅಂತೇಳಿ ನಾನು ಸುಮ್ಮನಿದ್ದೀನಿ. ಹಂಗೆ ಮತ್ತೆ ನಾನು ನೋಡು, ಅವನು ಹಂಗೇನೆ ಏನೋ ದತ್ತು ತಗೊಂಬಂದಿರೋನ ಆಗಿದ್ರು ಬಿಡು, ನನ್ನ ತಮ್ಮ, ನನ್ನ ಸ್ವಂತ ತಮ್ಮ ಅಂತೇಳಿ ನಾನು ನನ್ನ ಸ್ವಂತ ತಮ್ಮನ ಥರ ಅಂತ ನಾನು ನೋಡ್ಕೊಂಡ್ರಿ ಅಲ್ಲ ನೋಡು. ಅವನೇ ಇವತ್ತು ನನಗೆ ಮೂಲವಾದ. ನಾನು ಹಂಗೆ ಅವ್ನು ದತ್ತು ತಗೊಂಬಂದಿರೋ ನನ್ನ ತಮ್ಮ ಅಂತ ನಾನು ಅಂದ್ಕೊಂಡೇ ಇಲ್ಲ. ನನ್ನ ಸ್ವಂತ ತಮ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೂ ನಮಗೆ ಬೆಲೆ ಇಲ್ವಲ್ಲ. ಅದಕ್ಕೆ ಮತ್ತೆ ಇವಾಗಿನ ಕಾಲದಾಗೆ ಹೆಂಗಿರ್ಬೇಕು. ನಾವು ಒಳ್ಳೇದು ಮಾಡೋಕೆ ಹೋದ್ರೆ ಅವ್ರು ನಮಗೆ ಒಳ್ಳೇದು ಬಯಸಲ್ಲ. ಸದ್ಯಕ್ಕೆ ಒಂದೇ ಮನೇಲಿ ಇದ್ಬಿಡೋಣ. ಆಮೇಲೆ ಬೇಕಾದರೆ ಬೇರೆ ಮನೆಗೆ ಹೋದ್ರಾಯ್ತು ಬಿಡಿ. ಈಗ ಯಾಕೆ ಸುಮ್ಮನೆ ಒಂದೇ ಮನೆಗೆ ಇದ್ಬಿಡೋಣ, ಬಿಡೋಣ. ಏನ್ರ ಯಾಕೆ ಆಗ್ಲಲ್ಲನ ತನ್ವಿನ್ನ ನಿಮ್ಮ ಮನೆಗೆ ನೀವು ಹೋಗ್ರಿ, ನಿಮ್ಮ ಮನೆಗೆ ನೀವು ಹೋಗ್ರಿ ಅಂತ ಅಂತೀರಂತೆ. ಯಾಕೆ ಅಂತೀರಾ? ಹೇಳಿದ್ವಿ, ಯಾಕೆ? ಅದಕ್ಕೇನು ಭಯ ಇಲ್ಲ ನಮಗೆ. ಎಷ್ಟು ದಿವಸ ಆಯಿತು ಒಂದೇ ಮನೇಲಿದ್ರೆ. ಅವರು ಪುಣ್ಯ ಶಿವನಿ ಎಷ್ಟಂತ ಮಾಡ್ತಾರೆ ಎಲ್ಲರೂ ಸಾಕ್ರಿನು. ಇವ್ರೇನೇನೇನು ಕೆಲಸ ಮಾಡ್ತಾರ? ಆ ಹುಡುಗಿ ಬೀದಿ ಸುತ್ತಾ ಇರ್ತಾಳೆ. ಹೇಳಿದ್ರೆ ಕೇಳಲ್ಲ. ನಾವು ಒಳ್ಳೇದಕ್ಕೆ ಹೇಳ್ತಾ ಇರೋದು, ನಾವೇನೇನು ಕೆಟ್ಟದಕ್ಕೆ ಹೇಳ್ತಾ ಇಲ್ಲ. ಯಾಕೆ ಹೋಗ್ಬೇಕು ಅಷ್ಟಕ್ಕೂ? ಅಲ್ಲ, ನಾನು ಹೇಳೋದನ್ನ ನೀವು ಕೇಳ್ರಿ. ಅಷ್ಟಕ್ಕೂ ಯಾಕೆ ಹೋಗ್ಬೇಕು? ನಮಗೂ ಇಲ್ಲಿರೋ ಅಧಿಕಾರ ಐತೆ ತಾನೆ. ನಮ್ದೇ ಇದು ಮನೆ. ಈ ಮನೆ ಹೆಣ್ಮಕ್ಳು ಹಂಗಾರೆ ಮನೆ ಬರಬಾರ್ದಾ? ಏನೋ ನಮ್ಮ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಬೇಜಾರೈತೆ. ಅಮ್ಮ ಒಂದು ತಿಂಗಳು ಇದ್ದೋಗಮ್ಮ, ಅಲ್ಲಿ ಹೋದ್ರೆ ನಿನ್ಗೆ ಓಟು ಮನ್ಸಿಗೆ ಅದನ್ನೇ ಯೋಚನೆ ಮಾಡ್ತೀಯ. ಬೇಡ ಹೋಗ್ಬೇಡ ಅಂತ ಏನೋ ಹೇಳೋದಕ್ಕೆ ನಾವು ಒಂದು ತಿಂಗಳು ಇದ್ದೀವಿ. ಮನೆ ಬಿಟ್ಟು ಹೋಗ್ರಿ ನಿಮ್ಮ ಮನೆಗೆ ನೀವು ಅಂತಂದ್ರೆ
ನೀವು ಹಿಂಗಂದ್ರೆ ನಾವು ಹೋಗಲ್ಲ. ನಮಗೂ ಇರೋ ಅಧಿಕಾರ ಐತೆ ಕಣೋ. ಅದೇ ಮತ್ತೆ ಇರೋ ಅಧಿಕಾರ ಇರೋದಕ್ಕೆ ಇರೋದು. ಹೋಗಲ್ಲ ಅವರು. ನಾನು ತಿಂಗಳು ಇಲ್ಲೇ ಇರ್ತಾರೆ. ಅದ್ಯಾಕೆ ಹೋಗ್ಬೇಕು? ಏನು ನೀವು ಹೋಗ್ರಿ ಅಂದೇಟ್ಗೆ ಹೋಗ್ಬೇಕೆ? ಸುಮ್ಮನೆ ಇರೋದು ಕಲೀರಿ. ನೀವೇನು ಮಾಡಿದ್ದೀರಾ ಅಂತ ಹಿಂಗೆ ಮಾತಾಡ್ತೀರಾ? ನಾವು ಮಾಡಿಕ್ಕಿರೋದಕ್ಕೆ ನೀವು ಇಷ್ಟೊಂದು ಇದು ಮಾತಾಡ್ತೀರಲ್ಲ. ನೀವೇನು ಮಾಡಿದ್ದೀರಾ ನೀವು? ನೋಡಿ ನಮ್ಮಮ್ಮ ಹೆಂಗೆ ಮಾತಾಡುತ್ತೆ. ಅಲ್ಲ ಪುಣ್ಯನ ಶಿವಾನಿ ಎಷ್ಟಂತ ಕೆಲಸ ಮಾಡ್ತಾರೆ ಅವ್ರ ಮನೆಯದೆ, ಎಷ್ಟು ಜನಕ್ಕೆ ಅಡುಗೆ ತಿಂಡಿ, ಅವರು ಮಕ್ಕಳು ನೋಡ್ಕೊಂಡು ಎಷ್ಟು ಕೆಲಸ ಇರುತ್ತೆ ಗೊತ್ತೇ. ಅಂಥದ್ರಾಗೆ ಒಂದು ಲೋಟ ಅನ್ನಕ್ಕಿಕ್ಕಿಲ್ಲ, ಒಂದಿಷ್ಟು ಕಾಫಿಗೆ ಮಾಡಿಕೊಟ್ಟಿಲ್ಲ, ನಮ್ಮ ಬಟ್ಟೆ ತೊಳ್ದಾಕಿಲ್ಲ, ಅದಕ್ಕೆಲ್ಲ ಜಗಳ ಮಾಡ್ತೀರಲ್ಲ. ಸಣ್ಣ ಪುಟ್ಟದಕ್ಕೆ ಬಂದ ಮೇಲೆ ಅನುಸರಿಸ್ಕೊಂಡು ಇರಬೇಕಮ್ಮ ನೀವು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ನಿಮ್ಮ ಮನೆಗೆ ಮಾಡ್ಕೊಂಡು ತಿನ್ನೋದೇ ಇಲ್ವಾ ನೀವು? ಋತು ಅಕ್ಕ, ನೀನು ಬಂದಿದ್ದೀಯ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ನಮ್ಮ ಅಕ್ಕ ಅಂತ ನಾವು ಮರ್ಯಾದೆ ಕೊಟ್ಟಿದ್ದೀವಿ, ನಾವು ನಿನ್ನ ಮಾತು ಕೇಳ್ತಿದ್ದೀವಿ. ಆದರೆ ನೀನು ಇಷ್ಟೊಂದು ನಮಗೆ ಇದು ಮಾತಾಡ್ತೀಯ ಅಂತಂದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ ಅಷ್ಟೇ. ಇನ್ನೇನಾದರೂ ಮಾಡ್ಕೊ, ನೀನು ನಾವು ಏನು ಮಾತಾಡೋಕ್ಕಾಗಲ್ಲ. ನೋಡು ಅವ್ರು ಮಾತಾಡೋದು ನೋಡಮ್ಮ, ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ಅಲ್ಲ ನಾನು ಏನೋ ಅಂದ್ಕೊಂಡ್ರೆ, ಅಲ್ಲ ನೋಡು ಅವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ. ನಾನು ಏನೋ ಬಿಡು ಮಾತಾಡಬಾರ್ದು, ನನ್ನ ತಮ್ಮಗಳು ಚೆನ್ನಾಗಿರಲಿ ಅಂತ ಎಷ್ಟು ನಾನು ನಿಮ್ಗೆ ಒಳ್ಳೇದು ಮಾಡಿದ್ರು ಅಲ್ಲ ನೀವು ಎಂಥ ಮಾತು ಅಂದ್ಬಿಟ್ರಿ. ನಾವು ಹೋಗಲ್ಲ ಕಣೋ, ನಾನು ಹೋಗಲ್ಲ. ನಾವು ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ. ಸರಿ ಆಯಿತು, ಇದ್ದು ಬಿಡಮ್ಮ, ನೀನೇ ಇದ್ದು ಬಿಡು, ನಾವೇ ಹೋಗ್ತೀವಿ, ನೀನೇ ಇದ್ದು ಬಿಡು. ಸರಿ. ಈಗ ಮಾತಾಡಿದ್ರೆ ಯಾಕೆ ಸುಮ್ಮನೆ ಜಗಳ ಬೇಡ, ಜಗಳ ಆಗೋದು ಬೇಡ, ನೀವೇ ಇದ್ದು ಬಿಡಿ. ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಬೇಡ, ನಾವೇನೇನು ನೀವು ಬರಲೇಬೇಡ್ರಿ ಅಂತ ಹೇಳ್ತಾ ಇಲ್ಲ. ಹೋಗ್ರಿ, ಜಾಸ್ತಿ ದಿವಸ ಆಯಿತು, ಎಲ್ಲ ಜಾಸ್ತಿ ದಿನ ಇರಬಾರ್ದು. ಏನೋ ತವ್ರ ಮನೇಲೇ ಆಗಲಿ ಎಲ್ಲೇ ಆಗಲಿ ಸ್ವಲ್ಪ ದಿನ ಇರಬೇಕಷ್ಟೇ. ನಾವೇ ಆಗಲಿ ನಿಮ್ಮ ಮನೆಗೆ ಬಂದರೆ ಒಂದು ವಾರ, ಒಂದು ತಿಂಗಳು, ನಮ್ಮನೇ ಆಗಲಿ ನೀವು ಒಂದು 2-3 ತಿಂಗಳು ಗಟ್ಟಲೆ ಇಟ್ಕೊಂತೀರಾ? ಇಲ್ಲ, ಏನೋ ಬಂದೊಂದು ವಾರ 15 ದಿವಸ ಏನೋ ನನ್ನ ತಮ್ಮಗಳು ಇದ್ದಾರೆ, ನನ್ನ ತಮ್ಮಗಳು ಬಂದವ್ರೆ ಅಂತ ಏನೋ ಪ್ರೀತಿಯಿಂದ ಮಾಡಿಡ್ತೀಯ, ಚೆನ್ನಾಗಿ ಮಾತಾಡಿಸ್ತೀಯ. 15 ದಿನ ಆದಮೇಲೆ ಅದೇ ಪ್ರೀತಿ ಮತ್ತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಆ ಪ್ರೀತಿ ಮತ್ತೆ ಇರೋದಿಲ್ಲ. ಫಸ್ಟಿಗೆ ಬಂದಾಗ ಇದ್ದಿದ್ದ ಪ್ರೀತಿ ಕೊನೆ ತಕ್ಕ ಇರೋದಿಲ್ಲ ಜಾಸ್ತಿ ದಿನ ಇದ್ದುಬಿಟ್ರೆ. ಆಮೇಲೆ ಹೊಂದ್ಕೊಂಡು ಗಲಾಟೆಗಳು ಸ್ಟಾರ್ಟ್ ಆಗ್ತವೆ, ಜಗಳ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಜಗಳ ಮಾಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ಸುಮ್ಮನೆ ಹೋಗ್ಬಿಡ್ರಿ ನಿಮ್ಮ ಮನೆಗೆ ನೀವು ಅಂತ ಹೇಳೋದು. ಆ ಹುಡುಗಿ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಅಂತ ಸುತ್ತರಿತಾ ಇರುತ್ತೆ. ಯಾರಾದರೂ ಕಾಣದೇ ಇರೋರು ಏನು ಅನ್ಕೊಂತಾರೆ? ನಾವು ಒಳ್ಳೇದೇ ಹೇಳೋದು, ನಾವೇನೇನು ಕೆಟ್ಟದ್ದು ಹೇಳ್ತಾ ಇಲ್ಲ. ನಾವೇನೇನು ಕೆಟ್ಟದ್ದು ಹೇಳ್ತಾ ಇದ್ದೀವಿ ಅನ್ನೋ ಥರ ನಿಮಗೆ ಫೀಲ್ ಆಗ್ತೈತೆ. ನಾವೇನೇನು ಕೆಟ್ಟದ್ದು ಹೇಳ್ತಾ ಇಲ್ಲ. ಸರಿ ಆಯಿತು, ನೀವೇ ಇದು ಬಿಡಿ, ನಾವೇ ಹೋಗ್ಬಿಡ್ತೀವಿ ಮನೆ ಬಿಟ್ಟು. ಯಾರು ಹೋಗೋದು ಬೇಡ, ಇರ್ರಿ. ಅವ್ರು ಯಾಕೆ, ನೀವ್ಯಾಕೆ ಹೋಗ್ತೀರಾ? ನೀವ್ಯಾಕೆ ಹೋಗ್ತೀರಾ? ಯಾರು ಹೋಗೋದು ಬೇಡ, ಅವಳು ಇರ್ತಾಳೆ, ಅವಳಿಗೆ ಇರೋ ಅಧಿಕಾರ ಐತೆ ಅಂತ ಹೇಳ್ತಾ ಇರೋದು. ನೀವು ಮಾತಾಡಬಾರ್ದು. ಸುಮ್ಮನೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗ ಹೋಗ್ತವೆ. ಸುಮ್ಮನೆ ಇರೋದು ಕಲಿ. ನೀವೇನು ಮಾತಾಡಬೇಡ್ರಿ. ನೀವೇನು ಮಾಡಿದ್ದೀರಾ ಅಂತ. ಇನ್ನೀಗ ಅವ್ರ ಅಪ್ಪ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅವ್ರ ಅಪ್ಪ ಆಸ್ತಿ ಸಂಪಾದನೆ ಮಾಡಿರೋದಾಗ ಅವಳು ಇರೋದು. ಸರಿ ಆಯ್ತು ಬಿಡಮ್ಮ, ನಾವೇನು ಸಂಪಾದನೆ ಮಾಡಿಲ್ಲ, ನಮ್ಗಿರೋಕೆ ಅಧಿಕಾರ ಇಲ್ಲ, ನಾವು ಇರಲ್ಲ, ನೀವೇ ಇರ್ರಿ. ನಾವು ಹೇಳ್ತಾ ಇಲ್ವಾ, ಇರೋತ್ತು ಹಾಕನೇ ಇರಲಿ, ನಾವೇ ಹೋಗ್ತೀವಿ ಮನೆ ಬಿಟ್ಟು. ನಮ್ಮ ಪಾಡಿಗೆ ನಾವು ಹೆಂಗೋ ನಿಮ್ದಾಗಿರ್ತೀವಿ. ಅವ್ರಿಗೂ ಸಾಕಾಗೈತಿ, ಎಲ್ಲ ಸಾಕ್ರಿ ಮಾಡಿ 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 ಅವ್ರು ಎಷ್ಟು ಅಂತ ಮಾಡ್ತಾರೆ. ನಾನು ನೋಡ್ತಾನೆ ಇದ್ದೀವಿ. ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ಒಂದು ವಾರ ರಜಾ ಹಾಕಿ ಮನೇಲಿ ಇರೋದಕ್ಕೆ ಗೊತ್ತಾಗ್ತೈತೆ ಅವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರ ಪಾಪ ಅವ್ರಾಗತ್ತಿ ಪುಣ್ಯ ಶಿವಾನಿ ಆಗತ್ತಿಗೆ ಸುಧಾರಿಸ್ಕೊಂಡವ್ರೆ. ಬೇರೆಯವ್ರು ಯಾರಾದರೂ ಆಗಿದ್ರೆ ಸುಧಾರಿಸ್ತಿರ್ಲಿಲ್ಲ ಗೊತ್ತಾ, ಒಂದು ದಿವಸನೂ ಸುಧಾರಿಸ್ತಾ ಇರಲಿಲ್ಲ. ಅವ್ರಾಗತ್ತಿಗೆ ಇಷ್ಟು ದಿನ ನಿಮ್ಮ ಮಾತುಗಳನ್ನೆಲ್ಲ ಕೇಳಿಕೊಂಡು ನಿಮ್ಮ ಏನೇ ಅಂದರೂ ಅನ್ನಿಸ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಾರೆ. ಬೇರೆಯವ್ರು ಯಾರಾದರೂ ಆಗಿದ್ರೆ ಇರ್ತಾ ಇರಲಿಲ್ಲ. ಆ ಹುಡುಗಿ ನೋಡಿದ್ರೆ ಸುತ್ತರಿತೈತೆ, ಮನೆ. ನಾವು ಒಳ್ಳೇದಕ್ಕೆ ಹೇಳೋದು ಬಿಡಿ, ಹೋಗ್ಲಿ. ಈಗ ಸುಮ್ಮನೆ ಯಾಕೆ ಈಗ ಮಾತು ಮತ್ತೆ ಅದು ಎಲ್ಲೆಲ್ಗೋ ಹೋಗ್ಬಿಡುತ್ತೆ. ಮಾತಾಡೋದು ಬೇಡ, ಜಗಳ ಮಾಡ್ಕೊಳ್ಳೋದು ಬೇಡ. ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಷ್ಟೇ. ನೀವೇ ಇದ್ಬಿಡ್ರಿ. ನಾವೇನಾದರೂ ಬಾಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ, ಗೊತ್ತಾಗುತ್ತೆ. ನಮಗೂ ಎಲ್ಲಾದ್ರೂ ಮನೆಗೇ ಕಟ್ಕೋಬೇಕು ಅನ್ನೋದು ಸ್ವಲ್ಪ ಮನ್ಸಾಗಿ ಬರುತ್ತೆ. ಈಗ ನಾವೇನೋ ಸಂಪಾದನೆ ಮಾಡಿಲ್ಲ ತಾನೆ, ನಾವೇನೋ ಮಾಡೋಕ್ಕಾಗಿಲ್ಲ ತಾನೆ. ನಮ್ಮ ಅಪ್ಪ ಆಸ್ತಿ ಸಂಪಾದನೆ ಮಾಡಿರೋದಾಗಿದ್ದೀವಿ ತಾನೆ. ನಾವೇನೇನು ಕೂತ್ಕೊಂಡಿಲ್ಲ ಉಂಡಿಲ್ಲ. ನಾವು ಹೋಟೆಲ್ಗೆ ಹೋಗಿದ್ದೀವಿ, ಅಲ್ಲೂ ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ತಿಂಗಳ ಅಪ್ಪನ ಕೈಗೆಲ್ಲ ಸಂಬಳ ತಂದು ಕೊಡ್ತಾ ಇದ್ದೀವಿ. ನಾವು ಎಲ್ಲ ನೋಡ್ಕೊಳ್ತಿದ್ದೀವಿ, ನಾವು ಎಲ್ಲ ಮಾಡ್ತಾಯಿದ್ದೀವಿ. ಎಷ್ಟು ಮಾಡಿದ್ರು ಅಷ್ಟೇ. ಈ ಮನೇಲಿ ಹೆಣ್ಮಕ್ಳಿಗೆ ಬೆಲೆ ಐತೆ, ಗಂಡು ಮಕ್ಳಿಗೆ ಬೆಲೆ ಇಲ್ಲ. ಸರಿ ಆಯಿತು, ನಾವು ಹೋಗ್ತೀವಿ, ನೀವೇ ಇದ್ಬಿಡಿ. ನೀವೇನು ಹೇಳಿರು, ನಾನು ಮನೆ ಬಿಟ್ಟು ಹೋಗಲ್ಲ, ನನಗೂ ಇರೋ ಅಧಿಕಾರ ಐತೆ ಅಂತ ಬಂದು ಹೇಳ್ತು. ಅದಕ್ಕೆ ಸರಿ ಆಯ್ತಕ್ಕ, ನೀನೇ ಇದ್ಬಿಡು, ನಾವೇ ಹೋಗ್ಬಿಡ್ತೀವಿ, ನೀನೇ ಚೆನ್ನಾಗಿರು ಅಂತೇಳಿ ಹೇಳ್ತಾ ಇದ್ದೀನಿ. ನಾವು ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ ತಾನೆ. ಹಿಂಗೆ ಹೇಳಿದ್ಮೇಲೆ ನಾನು ಇನ್ನೇನು ಹೇಳಲಿ. ನಮ್ಮಮ್ಮ ನೋಡಿದ್ರೆ ನೀವೇನೋ ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಮಗೊಂಥರ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಸುಮ್ಮನೆ ನಮ್ಮ ಹೆಂಡ್ತಿಯವ್ರನ್ನ ಕರ್ಕೊಂಡು ನಾವು ಬೇರೆ ಹೋಗೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ದಯವಿಟ್ಟು ಲೈಕ್ ಮಾಡಿ ಹೋಗಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ.
ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಇನ್ನು ಕತೆ ಯಾವ ಥರ ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೀವು ನಮಗೆ ಸ್ವಲ್ಪ ಕತೆನ ಮುಂದುವರ್ಸೋದಕ್ಕೆ ಸ್ವಲ್ಪ ಐಡಿಯಾಸ್ ಎಲ್ಲ ಕೊಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.